ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಶಾರದಾಗೆ ಯಾಕೆ ಶೂಟ್ ಮಾಡಿದ್ದು ಅಂತ ಅಜಿತ್ ದೇವಿಯನಿನ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಶ್ರವಣ್ ಪೊಲೀಸ್ ಆಗಿದ್ದಾಗ ಶ್ರವಣ್ ರಾಮಣ್ಣನ ಅರೆಸ್ಟ್ ಮಾಡೋ ಸೀನ್ ಆಗಿತ್ತು. ಸೊ ಶ್ರವಣ್ ಇಂದನೇ ರಾಮಣ್ಣ ಎಕ್ಸ್ಪೈರ್ ಆಗಿದ್ದು ಅಂತ ಪೋರ್ಟ್ರೇ ಮಾಡಿ ಶ್ರವಣ್ನ ಈ ಮನೆಯಿಂದ ದೂರ ಮಾಡೋ ಪ್ಲ್ಯಾನ್ ಯಾವಾಗ ವರ್ಕೌಟ್ ಆಗಲಿಲ್ಲ, ಶ್ರವಣ್ ಫ್ಯಾಮಿಲಿನ ಟಾರ್ಗೆಟ್ ಮಾಡೋದೇ ನಿನ್ನ ಪ್ಲ್ಯಾನ್ ಆಯಿತು ಅಂತ ಅಜಿತ್ ದೇವಿಯನಿಗೆ ಹೇಳ್ತಾನೆ. ದೇವಿಯನಿ ಟಾಪಿಕ್ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಸಿಂಪತಿ ಕಾರ್ಡ್ ಪ್ಲೇ ಮಾಡಿದ ತಕ್ಷಣ ಸುಮ್ನಾಗಕ್ಕೆ ಇಲ್ಲಿ ಇರೋದು ಶ್ರವಣ್ ಅಲ್ಲ, ಅಜಿತ್ ಅಲ್ಲ, ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಅಂತ ಅಜಿತ್ ಹೇಳ್ತಾನೆ. ಎವಿಡೆನ್ಸ್ ನಂಬರ್ 1 ಗನ್, ಎವಿಡೆನ್ಸ್ ನಂಬರ್ 2 ಫ್ಯಾಮಿಲಿ ರಿಂಗ್, ಇದ್ರ ಜೊತೆ ಎವಿಡೆನ್ಸ್ ನಂಬರ್ 3 ಇದೆ. ಪಾರ್ಕಲ್ಲಿ ಶಾರದಾಗೆ ಭದ್ರಾ ಅಟ್ಯಾಕ್ ಮಾಡಿದಾಗ ಭದ್ರಾ ನಿನಗೆ ಸಿಗ್ನಲ್ ಕೊಟ್ಟ, ಅದನ್ನ ನೋಡಿರೋ ಒಬ್ಬ ಎವಿಡೆನ್ಸ್ ಇದ್ದಾನೆ, ಅದು ನಾನೇ ಅಂತ ಅಜಿತ್ ಹೇಳ್ತಾನೆ. ಸೊ ಮಾಡಿರೋದನ್ನ ಒಪ್ಕೋ ಅಂತ ಅಜಿತ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಭೂಮಿ ಅಜಿತ್ಗೆ ಫೋನ್ ಮಾಡಿ ಅಂಜನಾ ಬಗ್ಗೆ ಹೇಳ್ತಾಳೆ. ನಚ್ಚಿ ಅಂಜನಾ ಮದುವೆ ಕ್ಯಾನ್ಸಲ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ ಅಂತ ಬೇಗ ಬನ್ನಿ ಅಂತ ಹೇಳ್ತಾಳೆ. ಅಜಿತ್ ಮನೆಗೆ ಹೋಗ್ತಾನೆ. ಅಂಜನಾ ಅಜಿತ್ ಮುಂದೆ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಕೇಸಲ್ಲಿ ದೇವಿಯನಿ ಇನ್ವಾಲ್ವ್ ಆಗಿದ್ರೆ ಪನಿಷ್ಮೆಂಟ್ ಸಿಗಲಿ ಅಂತ ಹೇಳ್ತಿರ್ತಾಳೆ. ನಚಿಕೇತ್ ಜೊತೆ ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತಲೂ ಸ್ಟಂಟ್ ಮಾಡ್ತಿರ್ತಾಳೆ ಅಂಜನಾ. ದೇವಿಯನಿಗೆ ಪನಿಷ್ಮೆಂಟ್ ಸಿಗಬೇಕು, ಹಾಗಂತ ಈ ಮದುವೆ ಸ್ಟಾಪ್ ಆಗಬಾರ್ದು ಅಂತ ಅಜಿತ್ ಹೇಳ್ತಾನೆ. ಅಂಜನಾ ಮದುವೆ ದೇವಿಯನಿ ಡ್ರೀಮ್ ಆಗಿತ್ತು. ಸೊ ಶ್ರವಣ್ನ ಕರ್ಕೊಂಡು ಹೋಗಿ ದೇವಿಯನಿಗೆ ಇವಾಗಲೇ ಬೇಲ್ ಕೊಡ್ಸೋಣ ಅಂತ ಭೂಮಿ ಅಜಿತ್ಗೆ ಹೇಳ್ತಾಳೆ. ದೇವಿಯನಿ ಇಲ್ಲ ಅಂದ್ರೂ ಮದುವೆ ಆಗುತ್ತೆ, ದೇವಿಯನಿ ಈ ಮನೆಗೆ ಬರ್ತಾಳೆ ಅನ್ನೋ ಭ್ರಮೇಲಿ ಇರಬೇಡ ಅಂತ ಅಜಿತ್ ಭೂಮಿಗೆ ವಾರ್ನ್ ಮಾಡ್ತಾನೆ. ಸೊ ಮದುವೆಗೆ ಎಲ್ಲ ರಿಫ್ರೆಶ್ ಆಗಿ ಹೋಗ್ತಾರೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.